ಈಗ ತಮಗೆ ಚುನಾವಣಾ ಪ್ರಚಾರಕ್ಕೆ ಯಾಕೆ ಕರೆದಿಲ್ಲ ಅನ್ಸುತ್ತೆ ತಮಗೆ ಅಂತ? ಅಲ್ಲ, ನಮ್ಮ ಅರ್ಥ ಇಲ್ಲ, ನಮ್ಗೆ ಯಾರು ಅಲ್ಲಿ ಸಪೋರ್ಟ್ ಇಲ್ಲ, ನಮಗೆ ಜನ ಯಾರು ಬೆಂಬಲ ಇಲ್ಲ ಅಂತ ತಿಳ್ಕೊಂಡಿದ್ದಾರೆ ಅವರು. ತಿಳ್ಕೊಂಡು ಎಲ್ಲ ಸ್ಟಡಿ ಮಾಡಿ ಇವ್ರು ಬಂದ್ರೂ ಏನು ಉಪಯೋಗ ಆಗಂಗಿಲ್ಲ ಅಂಥೇಳಿ ನನಗೆ ಕರೆದಿರೋಕ್ಕಿಲ್ಲ ಅಂತ ನಾನು ಅನ್ಸ್ಕೊಂತೀನಿ. ನಾನು ದೇವರಲ್ಲಿ ಇಷ್ಟೇ ಬೇಡ್ಕೊಂತೀನಿ, ನನಗೆ ಬಿಟ್ಟು ಎಲೆಕ್ಷನ್ ಮಾಡಿದ್ರು ಸಹಿತ ಏನಾಗ್ತಪ್ಪ, ಅವ್ರಿಗೆ ಗೆಲುವು ಕೊಟ್ಟರೆ ಸಾಕಂತ ನಮ್ಗೆ ಅನಿಸ್ತಿದ್ದೆ. ಜನಕ್ಕೆ ನಾವು ಯಾರಿಗೂ ಕಾಂಗ್ರೆಸ್ ಪಕ್ಷ ಬಿಟ್ಟು ಕೆಲಸ ಮಾಡ್ರಿ ಅಂತ ನಾವು ಯಾರಿಗೂ ಹೇಳೋಕ್ಕಾಗಂಗಿಲ್ಲ, ಹೇಳಂಗೂ ಇಲ್ಲ. ಸರ್, ಈಗ ಬಂಡಾಯದಂತ ಅಭ್ಯರ್ಥಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ಏನಾದ್ರು ತಮ್ಗೆ ಅಸಮಾಧಾನ ಏನಾದ್ರು ಇದೆಯಾ, ಹೇಗೆ ಅಂತ ಸರ್? ಅಸಮಾಧಾನ ನಾನು ಸಿಂಗಲ್ ನಾನೇ ಒಬ್ಬನ ಟಿಕೆಟ್ ಕೇಳಿದರೆ ಆಮೇಲೆ ಅಸಮಾಧಾನ ಆಗ್ತಿತ್ತು. ನಾನು ಯಾರಿಗಾರ ಕೊಡ್ರಿ ಅಂತ ಹೇಳಿದ್ದೀನಿ. ಪ್ಲಸ್ ಯಾವುದೇ ಸಮಾಜಕ್ಕೆ ಕೊಡ್ರಿ, ಯಾರಿಗೆ ನೀವು ರೆಪ್ರೆಸೆಂಟೇಷನ್ ನಮ್ಮ ಜಿಲ್ಲೆಯಲ್ಲಿ ಯಾವ ಸಮಾಜಕ್ಕೆ ಇಲ್ಲೋ ಆ ಸಮಾಜಕ್ಕೆ ಕೊಡ್ರಿ, ನಾವು ಗೆಲ್ಲಿಸ್ತೀವಿ ಅಂತಲೇ ಹೇಳಿದ್ದೀವಿ. ಲಾಸ್ಟಿಗೆ ಮುಖ್ಯಮಂತ್ರಿಯವ್ರ ತನೂ ಹೇಳಿದ್ದೀನಿ, ನಾವು ಜಮೀರ್ ಸಾಹೇಬ್ರು ಹೇಳಿದರು, ಕುರುಬ್ರು ಸಮಾಜಕ್ಕೆ ಕೊಡ್ರಿ ಸರ್ ಗೆಲ್ಲಿಸ್ತೀವಿ ಅಂತಲೂ ಹೇಳಿದ್ದೀವಿ. ನಾವು ಡೈರೆಕ್ಟಾಗಿ ಕೊಡ್ರಿ ಸರ್, ಒಂದು ಸರ್ತಿ ಬೇರೆಯವರಿಗೆ ಚೇಂಜ್ ಮಾಡಿರಿ, ಒಂದೇ ಒಂದು ಮನೆಗೆ 3-4 ಜಾಗ ಕೊಟ್ಟರೆ ನಮ್ಗೆ ಯಾಕೋ ಸರಿ ಕಾಣ್ತಾಯಿಲ್ಲ ಅಂತ ಹೇಳಿದ್ದೀವಿ. ಅದು ಹೇಳಿದ್ದೇ ತಪ್ಪಾಗಿದೆ. ಇವರೆಲ್ಲ ಮಾಡ್ತಾ ಇರೋದು ನೋಡಿದರೆ ಇವರಿಗೆಲ್ಲ ಏನೇನು ಅನಿಸ್ಕೊಂಡಿದ್ದಾರೆ, ರಿಜ್ವಾನ್ ಅರ್ಷದ್ ಆಗಲಿ, ಸಲೀಮ್ ಅಹ್ಮದ್ ಆಗಲಿ, ನಮ್ಮೆಲ್ಲ ಮುಖಂಡರುಗಳು. ಈಗ ಯಾರ್ರೀ ಜಮೀರ್ ಅಹ್ಮದ್ ಅವರಿಗೆ ನೀನು ಯಾಕೆ ಬರ್ತೀಯಾ, ನೀನು ಬಂದಿಲ್ಲ, ನಮ್ಮ ಕ್ಷೇತ್ರದಾಗ ನಿಂದೇನು ಕೆಲಸ ಅಂತ ಹೇಳಿ, ಆಮೇಲೆ ಇನ್ನೊಂದು ಸರ್ತಿ ಎಲೆಕ್ಷನ್ ಡಿಕ್ಲೇರ್ ಆದಮೇಲೆ ಇವನು ಬಂದಿಲ್ಲ ಅಂದರೆ ಚೆನ್ನಾಗೈತೆ ಅಂತ ಹೇಳಿ ಯಾವ ಲೀಡ್ರ್ ಮುಖಂಡ ಬರ್ತಾನೆ ರೀ ಕ್ಯಾನ್ವಾಸ್ ಮಾಡೋಕ್ಕೆ? ಆದರೂ ದೊಡ್ಡತನ ಅವ್ರದ್ದು. ಮುಖ್ಯಮಂತ್ರಿಯವರು ಹೇಳಿದ್ದಾರೆ, ಮುಖ್ಯಮಂತ್ರಿಯವ್ರ ಮಾತು ಉಳಿಸ್ಬೇಕಂತೇಳಿ 2 ಗಂಟೆ ಬಂದು ಹೋಗಿದ್ದಕ್ಕೆ ವಿರೋಧ ಇದ್ದಿದ್ದು 50% ಕಡಿಮೆಯಾಗಿ ಜನ ಕಾಂಗ್ರೆಸ್ಸಿಗೆ ಸ್ವಲ್ಪ ಒಲವು ತೋರಿಸಿದ್ದಾರೆ ಅವ್ರು ಬಂದಿದ್ದಕ್ಕೆ. ಇವರು 20 ದಿನ ಮಾಡಿಲ್ಲದ ನಾವು ಕೆಲಸನ ಜಮೀರ್ ಅಹ್ಮದ್ 2 ಗಂಟೆ ಬಂದು ಮಾಡೋದ್ರಲ್ಲಪ್ಪ ಅಂತ ಅವ್ರಿಗೆ ಅನಿಸ್ತಾ ಇದೆ. ಈಗ ಸಲೀಂ ಮತ್ತೆ ರಿಜ್ವಾನ್ ಅವರ ಆರೋಪದ ಬಳಿಕ ಅಂದ್ರೆ ಈಗ ರಾಜ್ಯ ನಾಯಕರು ಏನಾದ್ರು ಸ್ಪಷ್ಟೀಕರಣ ಕೇಳಿದ್ರ ತಮಗೆ ಏನು? ನಮ್ಗೆ ಯಾರು ಇವತ್ತು ತನಕ ನಮ್ಗೆ ಏನು ಕೇಳಿಲ್ಲ. ನಮ್ಗೆ ಯಾರು ಇವತ್ತು ತನಕ ಎಲೆಕ್ಷನ್ ವಿಚಾರವಾಗಿ ಯಾರೂ ಮಾತಾಡಿಸಿಲ್ಲ. ನಿನ್ನೆನೇ ನಾನು ಇದು ಪ್ರೆಸ್ ಕಾನ್ಫರೆನ್ಸ್ ನೋಡಿ ನನಗೆ ಆಶ್ಚರ್ಯ ಆಗಿರೋದು, ಇದು ಯಾಕಪ್ಪ ಇಂಥದ್ದು ಯಾಕೆ ಉದ್ಭವ ಆಯ್ತು ಇಮಿಡಿಯೇಟಾಗಿ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಸರ್, ತಾವು ಅಲ್ಪಸಂಖ್ಯಾತ ಸಮುದಾಯದ ಪದಾಧಿಕಾರಿ ಕೂಡ ಆಗಿದ್ದೀರಿ, ಮತ್ತೆ ಹಿರಿಯ MLC ಕೂಡ ಆಗಿದ್ದೀರಿ. ಈ ರೀತಿಯಾದಂಥ ಆರೋಪಗಳು ಡೈಜೆಸ್ಟ್ ಮಾಡ್ಕೊಳಕ್ಕಾಗುತ್ತಾ ಅಂತ? ಡೈಜೆಸ್ಟ್ ಎಲ್ಲ ನಾವು ಡೈಜೆಸ್ಟ್ ಮಾಡ್ಕೊಂತಾನೆ ಬರ್ತಾ ಇದೀವಿ. ಈಗ ಒಂದು ಅಲ್ಪಸಂಖ್ಯಾತರ ವಿಭಾಗದ ರಾಜ್ಯಾಧ್ಯಕ್ಷನಾಗಿ ದಾವಣಗೆರೆಯಲ್ಲಿ ಎಲೆಕ್ಷನ್ ನಡೀತಾ ಇದೆ. ನನಗೆ ಯಾರು ಅಲ್ಪಸಂಖ್ಯಾತರ ಮುಖಂಡರು 20 ದಿನ ಬಂದಲ್ಲಿ ಕುಂತು ನೀನು ಯಾರಪ್ಪ ಅಂತ ಮಾತಾಡಿಸಿಲ್ಲ. ಸೌಜನ್ಯಕ್ಕಾದರೂ ಎಲ್ಲದಿರಿ ಸಾಹೇಬ್ರೆ ಬರ್ರಿ ಬರ್ತೀವಿ ಅಂತೇಳಿ ಮಾತಾಡೋಕ್ಕಾಗಿಲ್ಲ. ಅದಕ್ಕೆ ನಾನು ಏನು ಅಂಥದ್ದು ಯಾಕೋದು ಏನು ತಪ್ಪು ಮಾಡಿದ್ದೀನೋ ಅಂತ ನನಗೆ ಅರ್ಥ ಆಗ್ತಾಯಿಲ್ಲ. ಆ ಸರ್ಚ್ನಲ್ಲಿ ಇದ್ದೀನಿ ನಾನು. ನನ್ನ ಕಡೆಯಿಂದ ಏನು ಅರ್ಥ, ಏನು ತಪ್ಪಾಗಿರ್ಬೋದು ಅಂತ ನಾನು ಯೋಚನೆ ಮಾಡ್ತಾಯಿದ್ದೀನಿ.